सर नमस्ते सर, वेलकम सर। नमस्कार सर नमस्कार। ಏನಪ್ಪ ಮಿನಿಸ್ಟ್ರು ಸರ್ ಯಾವಾಗಲೂ ನಿಮ್ಗೆ ಕಾಯ್ತದ ಡಿಸಿನ ಜೋರಾದ ಚಪ್ಪಾಳೆ ತಟ್ಟದ ಪ್ರೀತಿಯ ಗೌರವದ ಸ್ವಾಗತ ಮುಖಾಂತರ ನಿಮ್ಮ ಪ್ರೀತಿ ನಿಮ್ಮೆಲ್ಲರ ಪರವಾಗಿ ನಾನು ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರಿಗೆ ಅಭಿನಂದನೆ ಅರ್ಪಿಸಿ ನನ್ನ ಮಾತು ಮುಗಿಸ್ತೇನೆ. ಗುರುಜಿ ಅವರಿಗೆ ಅನಂತವಾದ ಪ್ರೀತಿಯ ಶರಣ ಸುಧಾರಣೆ. ಇವತ್ತೇನು ಅನೇಕ ಕೃಷಿ ಭಾಗ್ಯ, ವಸತಿ ಭಾಗ್ಯ, ಹಲವಾರು ಯೋಜನೆಗಳು ಅವಾಗೂ ಜಾರಿಗೆ ತಂದಿದ್ರು. ಮತ್ತೆ ಇವಾಗ ಹಾರ್ದಿಕ ಸ್ವಾಗತ, ಅಭಿನಂದನೆಗಳು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಕ್ಷೇತ್ರದ ಮಹಾಚೇತನ ಡಾಕ್ಟರ್ ಭೀಮಣ್ಣ ಖಂಡ್ರೆ ಈ ಅಭಿನಂದನಾ ಗ್ರಂಥ ಈಗ ಲೋಕಾರ್ಪಣೆ ಆಗ್ತಾ ಇದೆ. ನಮ್ಮ ನಾಡಿನ ಮುಖ್ಯಮಂತ್ರಿಗಳಿಂದ ಎಲ್ಲ ಪೂಜ್ಯರು ಜನಪ್ರಿಯ ಲೋಕನಾಯಕ ಅಭಿನಂದನ ಗ್ರಂಥ ಲೋಕಾರ್ಪಣೆ ಮಾಡಿದ್ದಾರೆ. ಜೊತೆಗೆ ಎಲ್ಲ ಗಣ್ಯ ಅತಿಥಿಗಳು, ಜೊತೆಗೆ ಮಾನ್ಯ ಮಂತ್ರಿಗಳು, ಯುಟಿ ಖಾದರ್ ಸಾಹೇಬರು, ಎಸ್.ಕೆ. ಪಾಟೀಲ್ ಅವರು, ಎಂ.ಬಿ. ಪಾಟೀಲ್ ಅವರು, ಅಂಜನೇಯ ಅವರು ಮತ್ತು ಅನೇಕ ಗಣ್ಯಾಧಿಗಳು, ಸಂಪುಟ ಸಚಿವರು, ಎಲ್ಲ ಸಚಿವರುಗಳು, ಸಮಾಜ ಸೇವೆ ರಾಯವಿಧಾನ್ ಸಾಹೇಬರು, ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರ ಬಾಲ್ಯ, ಅವರ ಹಿರಿಯರು, ಅವರ ಪೂರ್ವಿಕರು ಮತ್ತು ಅವರು ಮಾಡಿದಂತಹ ಕಾರ್ಯ, ಸಚಿವರಾಗಿ ಅವರು ಮಾಡಿರ್ತಕ್ಕಂತಹ ಸಾಧನೆ, ಅವರ ಸಮಾಜ ಸೇವೆ, ಈಗ ನಮ್ಮೆಲ್ಲರ ಮಾರ್ಗದರ್ಶನ ಬಾಬಾ ಅವರಿಗೆ, ಭೀಮಣ್ಣ ಖಂಡ್ರೆ ಅವರಿಗೆ 3 ವರ್ಷಗಳು ತುಂಬಿರ್ತಕ್ಕಂತಹ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಈಗ ಅಭಿನಂದನಾ ಪತ್ರ ಖಂಡ್ರೆ ಮತ್ತು ಶ್ರೀಮತಿ ಪಾರ್ವತಿ ಖಂಡ್ರೆ ಸುಪುತ್ರರಾಗಿ ಬಸವಕಲ್ಯಾಣ ತಾಲೂಕಿನ ಗೋಟಾಬಿ ಗ್ರಾಮದಲ್ಲಿ ಹುಟ್ಟಿದ್ದು 1923 ಜನವರಿ 8ರಂದು. ಹೋರಾಟದ ಮನೋಭಾವ ಮತ್ತು ಸಾಮಾಜಿಕ ಬದ್ಧತೆ ರೂಢಿಸಿಕೊಂಡ ನೀವು ದೇಶದ ಸ್ವಾತಂತ್ರ್ಯ ಸಂಗ್ರಾಮ, ಹೈದರಾಬಾದ್ ಕರ್ನಾಟಕ ವಿಮೋಚನೆಗಾಗಿ ಹೋರಾಟ ಮಾಡಿ ಸೆರೆವಾಸ, ಆಶಾವಾರು ಪ್ರಾಂತ್ಯ ರಕ್ಷಣೆ ಸಮಯದಲ್ಲಿ ರೈಲು ರೋಕು ಸೇರಿದಂತೆ ಹಲವು ಹೋರಾಟದಲ್ಲಿ ಭಾಗಿಯಾಗಿದ್ರಿ. ಮಹಾಜನ ಆಯೋಗದ ಮುಂದೆ ಲಕ್ಷಾಂತರ ಕನ್ನಡಿಗರ ಸಹಿಯೊಂದಿಗೆ ಮನವಿ ಪತ್ರ ಶ್ರೀ ಚನ್ನಬಸವ ಪಟ್ಟದೇವರ ಸಾನ್ನಿಧ್ಯದಲ್ಲಿ ಶಾಂತಿಯುತ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾಗಿ 1963ರಲ್ಲಿ ಕೇವಲ 1 ಪ್ರೌಢಶಾಲೆ ಸಹಕಾರಿಗಳಾಗಿ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃಷಿ ಆಧಾರಿತ ಕೈಗಾರಿಕೆ ಸ್ಥಾಪಿಸಿ ದುಡಿಯುವ ಕೈಗೆ ಕೆಲಸ ನೀಡಿ ಕಾರ್ಮಿಕರಿಗೆ ಮತ್ತು ರೈತರಿಗೆ ಆರಂಭಿಸಿದ್ರು. 1986ರಲ್ಲಿ ಕೆಲವು ಅಧಿಕಾರಿಗಳು ಜನಸಂಖ್ಯಾ ನಿಯಂತ್ರಣ ಕಾರ್ಯಕ್ರಮದಡಿ ಬಲವಂತದಿಂದ ಸಂತಾನ ಹರಣ ಶಸ್ತ್ರಚಿಕಿತ್ಸೆ ಮಾಡಿಸುತ್ತಿದ್ದಾಗ ಮಾಡಲು ಜನರ ಮನವೊಲಿಸಿ 30/9/1976ರಂದು ಒಂದೇ ದಿನ 2500ಕ್ಕೂ ಹೆಚ್ಚು ಜನರು ಸಿಮೆಂಟ್, ಜಲ್ಲಿ, ಮರಳಿನ ಬುಟ್ಟಿ ಹೊತ್ತು ಮಧ್ಯರಾತ್ರಿಯೊಳಗೆ ಗೋಪುರ ನಿರ್ಮಿಸಿದೆ. ಇಂದು ಕಾರ್ಯಗತವಾಗುತ್ತಿರುವ ಆಧುನಿಕ ಅನುಭವ ಮಂಟಪಕ್ಕೆ ಭದ್ರವಾದದ್ದು. ಬಿಬಿಸಿ ಈ ಐತಿಹಾಸಿಕ ಘಟನೆಯ ವರದಿ ಮಾಡಿತ್ತು. ಇಂದಿಗೂ ಇದು ಒಂದು ಐತಿಹಾಸಿಕ ದಾಖಲೆಯಾಗಿದೆ. 8/11/1987ರಲ್ಲಿ ಭಾರತೀಯ ಐತಿಹಾಸಿಕ ಕಿಸಾನ್ ರ್ಯಾಲಿ ಆಯೋಜಿಸಿ ಲಕ್ಷಾಂತರ ರೈತರನ್ನು ಸಂಘಟಿಸಿ ರಾಷ್ಟ್ರೀಯ ನಾಯಕರಾದ ಶ್ರೀ ರಾಜೀವ್ ಗಾಂಧೀಜಿಯವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಾವು ಧನ್ಯರಾಗುತ್ತಿದ್ದೇವೆ.
ಧನ್ಯರಾಗಿದ್ದೇವೆ. ಇಂತಿ ನಿಮ್ಮ ವಿಶ್ವಾಸಿ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ, ಡಾಕ್ಟರ್ ಎನ್ ತಿಪ್ಪಣ್ಣ. ಧನ್ಯವಾದಗಳು. ಕರುಣೆಯು ಕಾಪಾಡಲೆಂದು ಗುರು ಬಸವಣ್ಣನ ಶ್ರೀರಕ್ಷಿರಲೆಂದು ಆಯುಷ್ಯಾರೋಗ್ಯ ನಿಮಗಿರಲೆಂದು ಆದರ ಗೌರವ ನಿಮಗಾಗಲೆಂದು ಹೂವ ಸೂರ್ಯಾಡೋಣ ಶತಾಯುಷಿಗಳಿಗೆ ಹೂವ ಸೂರ್ಯಾಡೋಣ. ವೀರ ವಿರಣಮೂರ್ತಿ ಭೀಮಣ್ಣನವರು ಎಲ್ಲ ಮನೋಜರು ಸ್ತುತಿಗೈಯುವಂತವರು ಚನ್ನಬಸವ ಪಟ್ಟದೇವರ ಕರುಣೆಯ ಕಂದರು ಕಲ್ಯಾಣ ನಾಡಿನ ಕೀರ್ತಿಯ ಕುವರರು ಹೂವ ಸೂರ್ಯ ಶ್ರೀ ಶತಾಯುಷಿಗಳಿಗೆ ಹೂವ ಸೂರ್ಯಾಡೋಣ. ಧೀರರು ನೀವು ಕನ್ನಡ ಕಟ್ಟಿದವರು ಜೀವವ ತೊರೆದು ನಾಡಬಂಧನ ಬಿಡಿಸಿದವರು ನೇಗಿಲ ಯೋಗಿಗಳ ಕಷ್ಟವ ಕಳೆದವರು ಎಲ್ಲರೂ ಋಣಿಯಾಗಿರುವಂತ ಗುಣ ಶ್ರೀ ಭೀಮಣ್ಣವರಿಗೆ ಶತಾಯುಷಿಗಳಿಗೆ ಹೂವ ಸೂರ್ಯಾಡೋಣ. ಲೋಕನಾಯಕ ಸಫಲ ನಿಮ್ಮಯ ಬಾಳು ಹಿರಿಹಿರಿದಾಗಿ ಕುಣಿವಂತಾಯಿತು ನಾಡು ಇಹ ಪರದಲ್ಲೂ ಆದರ್ಶ ನಿಮ್ಮ ಬಾಳು. ಜಯ ಜಯ ಶ್ರೀ ಭೀಮಣ್ಣನವರು ಚಿರವಾಗಲಿ ನಿಮ್ಮ ಹೂವ ಸೂರ್ಯಾಡೋಣ. ಶ್ರೀ ಶತಾಯುಷಿಗಳಿಗೆ ಹೂವ ಸೂರ್ಯಾಡೋಣ. ಬಸವೇಶನೇ ಬಸವರಾಜನೇ ಬಸವಣ್ಣನೇ ಬಸವ ತಂದೆ ಬಸವ ಕೃಪಾನಿಧಿ ಬಸವ ಪರಮೇಶ್ವರೀಶ್ವರ ಬಸವ ಪ್ರಮಥಾದಿದೇವ ರಕ್ಷಿಸು ಬಸವ ರಕ್ಷಿಸು ಬಸವ ರಕ್ಷಿಸು ಬಸವ. ಲೋಕ ಪೂಜ್ಯ ವಿಶ್ವಗುರು ಬಸವಣ್ಣನವರಿಗೆ, ಡಾಕ್ಟರ್ ಚನ್ನಬಸವ ಪಟ್ಟದೇವರಿಗೆ, ಲೋಕನಾಯಕ ಶ್ರೀ ಭೀಮಣ್ಣ ಖಂಡ್ರೆಯವರಿಗೆ ಶರಣೋ ಶರಣಾರ್ಥಿ. ಸಲ್ಲಿಸಬೇಕಾದ್ರೆ ನಿಮ್ಮ ಕೈಯಿಂದ ಜೋರಾದ ಚಪ್ಪಾಳೆ ತರಬೇಕು. ನಮ್ಮ ನೆಚ್ಚಿನ ಲೋಕನಾಯಕ ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರಿಗೆ ನಿಮ್ಮ ಪ್ರೀತಿಯ ಚಪ್ಪಾಳದೊಂದಿಗೆ ದಯವಿಟ್ಟು ಎದ್ದಿದ್ದು ಎಲ್ಲರೂ ಗೌರವಪೂರ್ವಕವಾಗಿ ಲೋಕನಾಯಕ ಭೀಮಣ್ಣ ಖಂಡ್ರೆಯವರಿಗೆ ತಮ್ಮ ಪ್ರೀತಿ ಆಧಾರ ತೋರಿಸಬೇಕು. ದಯವಿಟ್ಟು ಎದ್ದಿದ್ದು ಚಪ್ಪಾಳೆ ಇಡೀ ಕಲ್ಯಾಣ ಕರ್ನಾಟಕಕ್ಕೆ ನಿಮ್ಮ ಚಪ್ಪಾಳೆಯನ್ನು ತೋರಿಸಬೇಕು. ದಯವಿಟ್ಟು ಅಭೂತಪೂರ್ವ ಸನ್ನಿವೇಶಕ್ಕೆ ತಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೀರಿ. ಇಂದು ಗೌರವಪೂರ್ವಕವಾಗಿ ಲೋಕಮಾನ್ಯ ಭೀಮಣ್ಣ ಖಂಡ್ರೆ ಅವರಿಗೆ ಮತ್ತೊಮ್ಮೆ ಜಯಘೋಷದ ಮೂಲಕ ನಿಮ್ಮೆಲ್ಲರ ಪ್ರೀತಿ ಮತ್ತು ಸತ್ಕಾರ ತೋರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಲೋಕನಾಯಕ ಭೀಮಣ್ಣ ಖಂಡ್ರೆ ಪೂರಪ್ಪ ಒಂದು ನಿಮಿಷ ಮೇನ್ ಅಲ್ಲಿ ನಡೀತೈತೆ. ಅರೆ ಕೈ ಕುಚ್ಚಿದ್ದಾರೆ, ಸಾಮ್ಯ ಸಾಕಿತ್ತು ಕೈ ಕುಚ್ಚಿದ್ದಾರೆ. ಈಗ ಹಾನಗದ ಕುಮಾರಸ್ವಾಮಿ ಪ್ರಶಸ್ತಿ ಪರಮಪೂಜ್ಯ ಶ್ರೀ ಕುಮಾರಸ್ವಾಮಿಗಳು ಸ್ಥಾಪಿಸಿದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆಗೆ ಅತಿ ಹೆಚ್ಚು ಸದಸ್ಯತೆ ಮಾಡಿಸಿ ಬಲ ತುಂಬಿದವರು ಮಾಜಿ ಸಚಿವ ಶ್ರೀ ಭೀಮಣ್ಣ ಖಂಡ್ರೆಯವರು. ಮಹಾಸಭೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿ ವೀರಶೈವ ಲಿಂಗಾಯತ ಸಮುದಾಯದ ಮಠಮಾನ್ಯಗಳ ಏಳಿಗೆಗಾಗಿ ಅವಿರತ ಶ್ರಮಿಸಿದವರು. ವಿದ್ಯಾರ್ಥಿ 2023ರಂದು ಬಾಲ್ಕಿಯಲ್ಲಿ ನಡೆದ ಶತಮಾನೋತ್ಸವ ಸಮಾರಂಭದಲ್ಲಿ ಗೌರವಪೂರ್ವಕವಾಗಿ ಹಾನಗದ ಕುಮಾರಸ್ವಾಮಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಹಾನಗದ ಕುಮಾರಸ್ವಾಮಿ ಪ್ರಶಸ್ತಿ ಡಾಕ್ಟರ್ ಲೋಕನಾಯಕ ಭೀಮಣ್ಣ ಖಂಡ್ರೆ ಅವರಿಗೆ ಈಗ ಸಮರ್ಪಣೆ ಆಯೋಜಿಸಿ ನಾವೆಲ್ಲರೂ ಒಂದೇ ಎಂಬ ಘೋಷಣೆ ಮೊಳಗಿಸಿ ವೀರಶೈವ ಲಿಂಗಾಯತ ಸಮುದಾಯವನ್ನು ಒಗ್ಗೂಡಿಸಿದ್ದೀರಿ. 2010ರಲ್ಲಿ ಶಿವಯೋಗ ಮಂದಿರದ ಶತಮಾನೋತ್ಸವಕ್ಕೆ ಅಂದಿನ ಮಾನ್ಯ ಭೀಮಣ್ಣ ಖಂಡ್ರೆಯವರ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ
ತರಳಬಾಳು ಜಗದ್ಗುರುಗಳಾದಂಥ ಪರಮಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ಶ್ರೀಶೈಲದ ಜಗದ್ಗುರುಗಳಾದಂಥ ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳಲ್ಲಿ ನಮಸ್ಕರಿಸಿ ವೇದಿಕೆ ಮೇಲಿರ್ತಕ್ಕಂಥ ಬಾಲ್ಕಿ ಸಂಸ್ಥಾನದ ಪೂಜ್ಯ ಪಟ್ಟದೇವರು ಅವರಿಗೆ ನಮಸ್ಕರಿಸಿ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಪೂಜ್ಯರುಗಳಿಗೆ ನಮಸ್ಕರಿಸಿ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದಂಥ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಅವರೇ, ಶತಾಯುಷಿ ಈ ಸಮಾರಂಭದ ಕೇಂದ್ರ ಬಿಂದು ಡಾಕ್ಟರ್ ಭೀಮಣ್ಣ ಖಂಡ್ರೆ ಅವರೇ, ವಿಧಾನಸಭೆಯ ಸಭಾ ಅಧ್ಯಕ್ಷರಾದಂಥ ಮಾನ್ಯ ಖಾದರ್ ಅವರೇ, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ವೀರಪ್ಪ ಮೊಯ್ಲಿ ಅವರೇ, ನನ್ನ ಸಚಿವ ಸಂಪುಟದ ಎಲ್ಲ ಸಚಿವ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಇಲ್ಲಿ ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ಭೀಮಣ್ಣ ಖಂಡ್ರೆಯವರ ಅಭಿಮಾನಿ ಬಂಧುಗಳೇ, ತಾಯಂದಿರೇ, ಎಲ್ಲ ಯುವಕ ಮಿತ್ರರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ಸುದ್ದಿ ಮಾಧ್ಯಮದ ಗೆಳೆಯರೇ, ನಾನು ತಡವಾಗಿ ಬಂದದಕ್ಕೆ ಕ್ಷಮೆ ಕೋರ್ತೇನೆ. ಭೀಮಣ್ಣ ಖಂಡ್ರೆಯವರ ಸುಪುತ್ರರು ನನ್ನ ಮಂತ್ರಿಮಂಡಲದ ಸಚಿವರು ಆದಂಥ ಈಶ್ವರ್ ಖಂಡ್ರೆಯವರು ಭೀಮಣ್ಣ ಖಂಡ್ರೆಯವರ ಜನ್ಮ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಮಾತಾಡಬೇಕು ಬಿಡ್ರಯ್ಯ, ಸುಮ್ಮನೆ ಇರಿ ಮತ್ತೆ ಓಲಿ. ನಾನು ನಿಮ್ಮ ಜೊತೆಗಿದ್ದೀನಿ.
ಓಕೆ. ಈಶ್ವರ ಖಂಡ್ರೆಯವರು ಬಹಳ ಅಭಿಮಾನದಿಂದ ನನಗೆ ಸ್ವಾಗತವನ್ನು ಕೋರಿದ್ರು. ಆಮೇಲೆ ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತೇಳಿ ಒತ್ತಾಯವನ್ನು ಮಾಡಿದ್ರು. ನಾನು ಇದಕ್ಕಿಂತ ಮುಂಚಿತವಾಗಿ ಒಂದು ಕಾರ್ಯಕ್ರಮಕ್ಕೆ ಒಪ್ಕೊಂಡ್ಬಿಟ್ಟಿದ್ದೆ ಬೆಂಗಳೂರಿನಲ್ಲಿ. ಆದರೂ ಈಶ್ವರ ಖಂಡ್ರೆಯವರು ಆಹ್ವಾನ ಮಾಡ್ತಾ ಇದ್ದಾರೆ. ಮತ್ತೆ ಭೀಮಣ್ಣ ಖಂಡ್ರೆಯವರ ಜನ್ಮ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಆ ಕಾರ್ಯಕ್ರಮ ಮುಂದಕ್ಕೆ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡಿದೆ. ಆದರೆ ಅವರು ಮುಂದಕ್ಕೆ ಹಾಕಲಿಕ್ಕೆ ಒಪ್ಪಲಿಲ್ಲ. ಹಾಗಾಗಿ ಬೆಳಿಗ್ಗೆ ಗಾಣಿಗ ಸಮಾಜದ ಸಮಾವೇಶದಲ್ಲಿ ಭಾಗವಹಿಸಿ ಇಲ್ಲಿಗೆ ಬರ್ತಕ್ಕಂಥದ್ದು ಬಹಳ ತಡ ಆಯಿತು. ನಾನು ಬರೋ ಅಷ್ಟರೊಳಗಡೆ ನಮ್ಮ AICC ಅಧ್ಯಕ್ಷರು ಡೆಲ್ಲಿಗೆ ಹೋಗ್ಬೇಕಾಗಿತ್ತು. ಅವರು ಹೋದರು ಡೆಲ್ಲಿಗೆ. ಸೊ ನೀವು ಕೂಡ ಈ ಕಾರ್ಯಕ್ರಮ ಕೂಡ ತಡವಾಗಿ ಪ್ರಾರಂಭ ಆಗಿರಬೇಕು ಅಂತ ಅನಿಸುತ್ತೆ. ಅದಕ್ಕಾಗಿ ಎಲ್ಲ ಸಂಘಟಕರಿಗೆ ಮತ್ತು ನಿಮಗೆ ಕ್ಷಮೆಯನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ. ಈಶ್ವರ್ ಖಂಡ್ರೆಯವರ ತಂದೆ ಭೀಮಣ್ಣ ಖಂಡ್ರೆಯವರು, ಭೀಮಣ್ಣ ಖಂಡ್ರೆಯವರ ಮಗ ಈಶ್ವರ ಖಂಡ್ರೆಯವರು. ಇವತ್ತೇನಾದರೂ ಈಶ್ವರ ಖಂಡ್ರೆಯವರಿಗೆ ಇಡೀ ರಾಜ್ಯದಲ್ಲಿ ನಾಯಕತ್ವ ಸಿಕ್ಕಿದ್ರೆ ಅದಕ್ಕೆ ಭೀಮಣ್ಣ ಖಂಡ್ರೆಯವರ ಅವರ ನಾಯಕತ್ವನೂ ಕೂಡ ಕಾರಣ ಅಂತಕ್ಕಂಥದ್ದನ್ನು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ. ನಾನು ಮೊದಲಿಗೆ ಭೀಮಣ್ಣ ಖಂಡ್ರೆಯವರು 100 ವರ್ಷ ಈಗಾಗಲೇ ತುಂಬಿಸ್ಬಿಟ್ಟಿದ್ದಾರೆ. ನಾನು ಇವತ್ತು ಹಿಂದೂ ಪೇಪರ್ ನೋಡಿದೆ. ನಾನು ಆ ಹಿಂದೂ ಪೇಪರ್ನಲ್ಲಿ ಜನವರಿ 1923 ಅಂತ ಬರೆದಿದೆ. ಬಹುಶಃ ಅದೇ ಕರೆಕ್ಟ್ ಡೇಟು ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ಈಗ 100 ವರ್ಷ ತುಂಬಿ ಅವರಿಗೆ 11 ತಿಂಗಳಾಗ್ತಾ ಬಂದಿದೆ. ಅದರಿಂದ ಅವರು 100 ವರ್ಷ ಪೂರೈಸಿ ಶತಾಯುಷಿಯಾಗಿ 100ನೇ ವರ್ಷ ನಡೀತಾ ಇದೆ ಅವರಿಗೆ. ಬಹುಶಃ ಇನ್ನೂ ದೀರ್ಘಕಾಲ ಬಾಳ್ತಾರೆ ಅಂತ ಹೇಳಿ ನನಗನ್ನಿಸುತ್ತೆ. ಅವರು ಬದುಕಿರೋವರೆಗೂ ಕೂಡ ಆರೋಗ್ಯವಾಗಿ ಬದುಕಿರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಯಾಕಂದರೆ ನಾವು ಎಷ್ಟು ವರ್ಷ ಬದುಕಿದ್ದೋ ಅನ್ನೋದಕ್ಕಿಂತ ಬದುಕಿರೋವರೆಗೂ ತುಂಬು ಜೀವನವನ್ನು, ಆರೋಗ್ಯವಂತ ಜೀವನವನ್ನು ನಡೆಸಿತು ಅಂತಕ್ಕಂಥದ್ದು ಬಹಳ ಮುಖ್ಯ. ಬಹುಶಃ ಅವರು ಇಷ್ಟೊತ್ತು ಕೂತಿರೋದು ನೋಡಿದ್ರೆ ಇನ್ನೂ 16 ವರ್ಷಗಳ ಕಾಲ ಅವರು ಬದುಕ್ತಾರೆ ಅಂತಕ್ಕಂಥ ಅನಿಸಿಕೆ ನಮಗಾಗಿದೆ. ಈಶ್ವರ ಖಂಡ್ರೆ ಪುಣ್ಯವಂತ. ಯಾಕಂತಂದ್ರೆ ಅವ್ರ ತಂದೆ ಇಷ್ಟು ವರ್ಷ ಬದುಕಿದಾರಲ್ಲ ಅಂತಕ್ಕಂಥದ್ದೇ ಪುಣ್ಯವಂತ ಅಂತೇಳಿ ಭೀಮಣ್ಣ ಖಂಡ್ರೆ ಅವರಿಗೆ ಶುಭಾಶಯಗಳನ್ನು ಕೋರಿ ಅವರಿಗೆ ಈ ನಾಡಿನ ಜನತೆಯ ಪರವಾಗಿ
ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಭೀಮಣ್ಣ ಖಂಡ್ರೆಯವರು ಒಬ್ಬ ಹುಟ್ಟು ಹೋರಾಟಗಾರರು. ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಂಥವರು. ಒಬ್ಬ ಸಹಕಾರಿ ಧುರೀಣ. ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ, ಅದರಲ್ಲೂ ಕರ್ನಾಟಕದ ಕೊನೆ ಭಾಗದಲ್ಲಿರ್ತಕ್ಕಂಥ ಬೀದರ್ ಜಿಲ್ಲೆ, ಹೈದರಾಬಾದ್ ಕರ್ನಾಟಕ, ಈಗ ಕಲ್ಯಾಣ ಕರ್ನಾಟಕ ಅಂತ ಕರಿತೀವಿ, ಹಿಂದೆ ಎಲ್ಲ ಹೈದರಾಬಾದ್ ಕರ್ನಾಟಕ ಅಂತ ಕರೀತಾ ಇದ್ವಿ. ಇವತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಸೇರಲಿಕ್ಕೆ ಭೀಮಣ್ಣ ಖಂಡ್ರೆಯವರು ಕೂಡ ಕಾರಣಕರ್ತರು ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಹೈದರಾಬಾದ್ ಕರ್ನಾಟಕ ವಿಮೋಚನೆಗಾಗಿ ಹೋರಾಟವನ್ನು ಮಾಡಿದಂಥವ್ರು. ಜೊತೆಗೆ ಸ್ವಾತಂತ್ರ್ಯ ಹೋರಾಟದಲ್ಲೂ ಕೂಡ ಭಾಗಿಯಾಗಿದ್ದಂಥವರು. ಮಹಾತ್ಮ ಗಾಂಧೀಜಿಯವರ ಕರೆಗೆ ಓಗೊಟ್ಟು ತಮ್ಮನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡು ಈ ದೇಶಕ್ಕೆ ಸ್ವಾತಂತ್ರ್ಯ ತರಲಿಕ್ಕೆ ಅವರು ಹೋರಾಟವನ್ನು ಮಾಡಿದ್ದಾರೆ. ಅವರ ಹೋರಾಟ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿಯಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಅವರಿಗೆ ಇವತ್ತು ಅರ್ಪಿಸಿದಂಥ ಅಭಿನಂದನಾ ಗ್ರಂಥ, ಆ ಗ್ರಂಥವನ್ನು ಬಿಡುಗಡೆ ನನ್ನ ಕೈನಿಂದಲೇ ಮಾಡಿಸಿದ್ರು ಈಶ್ವರ್ ಖಂಡ್ರೆ ಅವರು. ಸುಮಾರು 1,000ಕ್ಕೂ ಹೆಚ್ಚು ಪುಟಗಳಿರ್ತಕ್ಕಂಥದ್ದು, 850. ಅದರಲ್ಲಿ ಅನೇಕ ಜನರು ಅವರ ಬಾಲ್ಯದಿಂದ ಹಿಡಿದು ಇವತ್ತಿನವರಿಗೆ ಅವರ ವ್ಯಕ್ತಿತ್ವದ ಬಗ್ಗೆ, ಅವರ ಸಮಾಜ ಸೇವೆಯ ಬಗ್ಗೆ, ಅವರು ವಚನ ಸಾಹಿತ್ಯ ಪ್ರಚಾರ ಮಾಡಿದಂಥ ಕೆಲಸದ ಬಗ್ಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಕೆಲಸ, ಸಹಕಾರ ಕ್ಷೇತ್ರದಲ್ಲಿ ಅವರು ಮಾಡಿದಂಥ ಕೆಲಸ, ಇವೆಲ್ಲವನ್ನು ಕೂಡ ಅದರಲ್ಲಿ ಬಣ್ಣಿಸಿದ್ದಾರೆ. ಯಾಕಂತಂದ್ರೆ ಅಭಿನಂದನಾ ಗ್ರಂಥ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಾವು ಏನು ಮಾಡಿದ್ದೇವೆ ಅಂತಕ್ಕಂಥ ಸತ್ಯಾಂಶಗಳನ್ನು ಕೂಡಿರ್ತಕ್ಕಂಥ ಗ್ರಂಥ ಆಗಿದೆ. ಅಂಥ ಗ್ರಂಥವನ್ನು ಇವತ್ತು ಅನೇಕ ಜನ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಒಡನಾಡಿಗಳು, ಅವರನ್ನು ಬಲ್ಲವರು, ಅವರನ್ನು ನೋಡಿದವರು, ಅವರನ್ನು ಅರ್ಥ ಮಾಡ್ಕೊಂಡಿದ್ದಂಥವ್ರು, ಅವರೆಲ್ಲರೂ ಕೂಡ ಲೇಖನಗಳನ್ನು ಬರೆದಿದ್ದಾರೆ. ಆ ಲೇಖನಗಳನ್ನು ಎಷ್ಟು ಜನ ಓದ್ತಿರೋ ಇಲ್ಲೋ ಗೊತ್ತಿಲ್ಲ, ಓದಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ನೀವು ಕೂಡ ಭೀಮಣ್ಣ ಖಂಡ್ರೆಯವರ ರೀತಿಯಲ್ಲಿ ಸಮಾಜ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಪ್ರೇರಣೆ ಆ ಪುಸ್ತಕದಿಂದ ಬರ್ತದೆ ಅಂತಕ್ಕಂಥದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ಅಂತಹ ಪ್ರೇರಣೆಯನ್ನು ಪಡ್ಕೊಂಡು ನಿಮ್ಮನ್ನ ಸಮಾಜಕ್ಕೆ ಅರ್ಪಣೆ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿ ನಾವು ಹುಟ್ಟಿದ ಮೇಲೆ ಸಮಾಜದ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಹುಟ್ಟು ಆಕಸ್ಮಿಕ, ಸಾವು ಖಚಿತ.
ಈ ಹುಟ್ಟು ಮತ್ತು ಸಾವುಗಳ ನಡುವೆ ನಾವು ಸಮಾಜಮುಖಿಯಾಗಿ ಕೆಲಸ ಮಾಡಿದ್ರೆ, ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ನಮ್ಮನ್ನ ಜನ ನೆನ್ಕೊಳ್ತಾರೆ, ನಮ್ಮನ್ನ ಜನ ಜ್ಞಾಪಿಸ್ಕೊಳ್ತಾರೆ. ನಾವು ಸಾರ್ಥಕವಾದಂಥ ಜೀವನವನ್ನು ಮಾಡೋದು ಅಂತಕ್ಕಂಥ ತೃಪ್ತಿ ನಮಗೆ ಬರ್ತದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು, ಸಮಾಜದ ಋಣವನ್ನು ತೀರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನನಗನ್ನಿಸುತ್ತೆ ಭೀಮಣ್ಣ ಖಂಡ್ರೆಯವರು ತುಂಬು ಜೀವನವನ್ನು ಮಾಡಿ ಸಾರ್ಥಕವಾದಂಥ ಜೀವನವನ್ನು ಮಾಡಿದ್ದಾರೆ ಅಂತಕ್ಕಂಥ ಕಾರಣ, ಅದಕ್ಕೋಸ್ಕರನೇ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ನೀವೆಲ್ಲ ಬಂದಿರತಕ್ಕಂಥದ್ದು. ಸುಮ್ಮನೆ ಜನರು ಸೇರಲ್ಲ, ಅಭಿನಂದನೆ ಹೇಳಲ್ಲ. ಆದರೆ ನೀವೆಲ್ಲರೂ ಕೂಡ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಬಂದು ಭೀಮಣ್ಣ ಖಂಡ್ರೆಯವರಿಗೆ ಅರಸಿದ್ದೀರಿ, ಇನ್ನು ದೀರ್ಘಕಾಲ ಬಾಳಿ ಅಂತೇಳಿ ಪ್ರಾರ್ಥನೆ ಮಾಡಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ವಚನ ಸಾಹಿತ್ಯ ಪ್ರಚಾರ ಮಾಡ್ತಕ್ಕಂಥ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿ, ಬಸವಣ್ಣನವರ ಅನುಯಾಯಿಯಾಗಿ ಇಡೀ ರಾಜ್ಯಕ್ಕೆ ವಚನ ಸಾಹಿತ್ಯವನ್ನು ಪ್ರಚಾರ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ವಚನ ಸಾಹಿತ್ಯ ಅಂತಂದ್ರೆ ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯಗಳನ್ನು ಹೋಗಲಾಡಿಸಿ, ಅದು ಸಾಮಾಜಿಕವಾಗಿ ತಾರತಮ್ಯ ಇರಲಿ, ಆರ್ಥಿಕವಾಗಿ ತಾರತಮ್ಯ ಇರಲಿ, ಅವು ಜಾತಿಯಿಂದ ಬಂದಿರಲಿ, ವರ್ಗದಿಂದ ಬಂದಿರಲಿ, ಇವೆಲ್ಲವನ್ನು ಕೂಡ ಹೋಗಲಾಡಿಸ್ತಕ್ಕಂಥ ಪ್ರಯತ್ನವೇ ಬಸವಾದಿ ಶರಣರ ಪ್ರಯತ್ನ ಅಂತಕ್ಕಂಥದ್ದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಸಮಾಜದ ಬದಲಾವಣೆ ಅಂತಂದರೆ ಜಾತಿ ವ್ಯವಸ್ಥೆ ಹೋಗ್ಬೇಕು, ವರ್ಗ ವ್ಯವಸ್ಥೆ ಹೋಗ್ಬೇಕು, ಎಲ್ಲರೂ ಮನುಷ್ಯರಾಗಿ ಬಾಳ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಕೂಡ ಮಾಡಬೇಕು. ಅದನ್ನು ಭೀಮಣ್ಣ ಖಂಡ್ರೆಯವರು ಬಹಳ ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಎಂಟುನೂರ 50 ವರ್ಷಗಳ ಹಿಂದೆ ಬಸವಾದಿ ಶರಣರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಅಲ್ಲಿ ಆರಿಜಾಂಟಲ್ ಆಗಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಒತ್ತಿದ್ರು ಎಲ್ಲರೂ ಕೂಡ. ಆರಿಜಾಂಟಲ್, ನಮ್ಮ ಸಮಾಜ ವರ್ಟಿಕಲ್ ಆಗಿದೆ, ಮೇಲೆ ಕೆಳಗೆ ಈ ಥರ ಅನೇಕ ಜಾತಿಗಳಿಂದ ಕೂಡಿರ್ತಕ್ಕಂಥ ಸಮಾಜ, ವರ್ಟಿಕಲ್ ಆಗಿರ್ತಕ್ಕಂಥ ಸಮಾಜ. ಬಸವಾದಿ ಶರಣರು ಆ ವರ್ಟಿಕಲ್ ಸಮಾಜ ನಾಶ ಆಗಿ ಆರಿಜಾಂಟಲ್ ಆಗಿರ್ತಕ್ಕಂಥ ಸಮಾಜ ನಿರ್ಮಾಣ ಆಗಬೇಕು ಅಂತಕ್ಕಂಥ ಕನಸನ್ನು ಕಂಡಿದ್ದರು. ಅದಕ್ಕೋಸ್ಕರನೇ ಎಲ್ಲ ವರ್ಗಗಳ ಎಲ್ಲ ಜಾತಿಯ ಜನರು ಕೂಡ ಅನುಭವ ಮಂಟಪದಲ್ಲಿ ಭಾಗಿಯಾಗ್ತಾ ಇದ್ರು. ಇಲ್ಲಿ ಗೊರೂಚ್ ಅವರು ಇದ್ದಾರೆ, ಅವರೇ ಗೌರವ ಸಂಪಾದಕರು, ಈ ಅಭಿನಂದನಾ ಗ್ರಂಥದ ಗೌರವ ಸಂಪಾದಕರು. ಅವರ ಅಧ್ಯಕ್ಷತೆಯಲ್ಲಿ ನಾನು ಒಂದು ಸಮಿತಿಯನ್ನು ರಚನೆ ಮಾಡಿದ್ದೆ. ಗುರುಚ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಿದ್ದೆ. ಯಾಕೆಂತಂದ್ರೆ ನೂತನ ಅನುಭವ ಮಂಟಪವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಈಶ್ವರ ಖಂಡ್ರೆಗೂ ಕೂಡ ಗೊತ್ತಿದೆ, ಆಗ ಮಂತ್ರಿಯಾಗಿದ್ದೆ. ಯಾಕೆಂತಂದ್ರೆ ಅನುಭವ ಮಂಟಪ ಅದನ್ನು ಪುನರುಜ್ಜೀವನ ಮಾಡಬೇಕು, ಮತ್ತೆ ಸಮಾಜದಲ್ಲಿ ಬಸವಾದಿ ಶರಣರ ವಿಚಾರಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಬಸವಾದಿ ಶರಣರ ವಿಚಾರಗಳಿದಾವಲ್ಲ, ಅಂದು ಪ್ರಸ್ತುತ, ಇಂದು ಪ್ರಸ್ತುತ, ಮುಂದೇನೂ ಕೂಡ ಪ್ರಸ್ತುತ ಅಂತಕ್ಕಂಥ ತಿಳ್ಕೋಬೇಕಾಗ್ತದೆ. ಎಲ್ಲಿವರೆಗೆ ಅಸಮಾನತೆ ಇರ್ತದೆ ಸಮಾಜದಲ್ಲಿ,
ಅಲ್ಲಿವರೆಗೂ ಕೂಡ ಬಸವಾದಿ ಶರಣರ ವಿಚಾರಗಳು ಪ್ರಸ್ತುತವಾಗಿರ್ತವೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಏನು ಹೇಳಿದ್ರು ಅಂತಂದರೆ, ಸಂವಿಧಾನ ರಚನಾ ಸಭೆಯಲ್ಲಿ ನವೆಂಬರ್ 25, 1949 ಇಸ್ವಿ, 1949 ನವೆಂಬರ್ 25ನೇ ತಾರೀಕು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಭಾಷಣ ಮಾಡಿದ್ದಾರೆ. ಇಟ್ ವಾಸ್ ಇಸ್ ಲಾಸ್ಟ್ ಸ್ಪೀಚ್ ಇನ್ ದಿ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಇಟ್ಸ್ ಎನ್ ಹಿಸ್ಟಾರಿಕಲ್ ಸ್ಪೀಚ್. ಅವತ್ತೇನು ಭಾಷಣ ಮಾಡಿದ್ದಾರೆ ಅಂತಂದರೆ, 1950 ಜನವರಿ 26ರಿಂದ ನಾವು ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಮ್ಮ ಸಮಾಜದಲ್ಲಿ ಜಾತಿ ವ್ಯವಸ್ಥೆ ಇದೆ, ವರ್ಗ ವ್ಯವಸ್ಥೆ ಇದೆ, ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ, ಆರ್ಥಿಕ ಅಸಮಾನತೆ ಇದೆ. ಆದರೆ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ರಾಜಕೀಯ ಪ್ರಜಾಪ್ರಭುತ್ವ ಸಿಕ್ಕಿದೆ. ಈ ಪ್ರಜಾಪ್ರಭುತ್ವದ ಸೌಧ ಶಾಶ್ವತವಾಗಿ ಉಳಿಬೇಕಾದರೆ ಈ ಅಸಮಾನತೆಯನ್ನು ತೊಡೆದು ಹಾಕಲೇಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡಿ. ಇಲ್ಲದೆ ಹೋದರೆ ಯಾರು ಅಸಮಾನತೆಯನ್ನು ಅನುಭವಿಸಿದ್ದಾರೆ ಅವರು ಈ ರಾಜಕೀಯ ಪ್ರಜಾಪ್ರಭುತ್ವದ ಸೌಧವನ್ನು ಧ್ವಂಸ ಮಾಡ್ತಾರೆ, ಹುಷಾರಾಗಿರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದರು. ಆ ದಿಕ್ಕಿನಲ್ಲಿ ನಮ್ಮ ಭೀಮಣ್ಣ